ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಮಾರ್ನಿಂಗ್ ಎದ್ದವನೇ ಚಿಯಾ ಸೀಡ್ಸ್ ನೀರು ನೆನೆಸಿಲ್ಲ ಅಂದ್ಬಿಟ್ಟು ಒಂದು ಲೋಟ ಹಾಟ್ ವಾಟರ್ಗೆ ನಿಂಬೆಹಣ್ಣನ್ನ ಇಸಿಕೊಂಡು ಅದನ್ನೇ ಕುಡಿದೆ. ದೇಹನ ನೀನು ದಂಡಿಸು, ಇಲ್ಲ ಮುಂದೆ ಒಂದು ದಿನ ದೇಹ ನಿನ್ನ ದಂಡಿಸುತ್ತೆ ಅನ್ನೋ ಒಂದು ಪಾಲಿಸಿ ಮೇಲೆ ನಾನಿವಾಗ ಸ್ವಲ್ಪ ಫಿಟ್ ಆಗಬೇಕು ಅಂದ್ಬಿಟ್ಟು ತುಂಬಾ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಬೇಗನೆ ವರ್ಕ್ ಇತ್ತು. ಅದಕ್ಕೆ ನನಗೆ ಸಾಂಬಾರಿಗೆ ಮಿಕ್ಸಿಗೆ ಹಾಕೋಕೆ ಹೇಳಿದರು. ಆದರೆ ಬ್ಯಾಡ್ ಲಕ್ ಏನು ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಮಿಕ್ಸಿಗೆ ಹಾಕೋಣ ಅಂದರೆ. ಸೊ ಬ್ಯಾಡ್ ಲಕ್ ಅಂದ್ಕೊಂಡು ನಮ್ಮವರು ಬೇಗ ಬೇಗ ರೆಡಿ ಆಗ್ತಾಯಿದ್ರು. ಈಗಾಗಲೇ ಲೇಟ್ ಆಗಿದೆ ಅಂದ್ಬಿಟ್ಟು ಟಿಫನ್ ಸಹ ತಿಂದಿರ ಹಂಗೇ ಕಾಲೇಜಿಗೆ ಬಿಡೋಣ ಅಂತ ಹೊರಡ್ತಾ ಇದ್ದೀನಿ. ನನ್ನ ಮೇಡಮ್ ಅವರು ಈಗಾಗಲೇ ಟೈಮ್ ಆಗಿದೆ ಕಾಲೇಜ್ಗೆ, ನನಗೆ ಟಿಫನ್ ಬೇಡ ಆ್ಯಂಡ್ ಇನ್ನೇನು ವೀಡಿಯೋ ಮಾಡಬೇಡ, ಇವಾಗ ನನಗೆ ಅರ್ಜೆಂಟಾಗಿ ಬಿಡು ಅಂದರು. ಸರಿ ಇನ್ನು ಅರ್ಜೆಂಟಾಗಿ ಬಿಡು ಅಂತ ಇದ್ದಾಳೆ ಅಂದ್ಬಿಟ್ಟು ನಾನು ಬಿಡಬೇಕಾದ್ರೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ರಿಟರ್ನ್ ಬರಬೇಕಾದ್ರೆ ಸ್ಟೇಡಿಯಂ ಹತ್ರ ಹೋಗೋಣ ಅಂದ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ. ತುಂಬಾ ವರ್ಷಗಳಾಗೋಗಿದೆ ನಾನು ಸ್ಟೇಡಿಯಂ ಹತ್ರ ಹೋಗಿ. ನಾನು ಆವಾಗ NCCಯಲ್ಲಿ ಇದ್ದಾಗ ಡಿಗ್ರಿ ಕಾಲೇಜ್ ಓದಬೇಕಾದ್ರೆ ನಾನು ಮಾರ್ಚ್ ಫಸ್ಟ್ ಮಾಡಬೇಕು ಅಂದ್ಬಿಟ್ಟು ಹೋಗಿದ್ದೆ ಸ್ಟೇಡಿಯಂ ಹತ್ರ. ಅದಾದಮೇಲೆ ಅವಾಗ 1-2 ಸರಿನೂ ಹೋಗಿದ್ದು ನೆನಪಿದೆ ಅಷ್ಟೇ. ಮತ್ತು ಆದಮೇಲೆ ಎಷ್ಟೋ ವರ್ಷಗಳಾದಮೇಲೆ ಇವತ್ತೇ ಹೋಗಿದ್ದು ಸ್ಟೇಡಿಯಂ ಹತ್ರ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಮಾರ್ಚ್ ಫಾಸ್ಟ್ ಎಲ್ಲ ಮುಗಿದ್ಬಿಟ್ಟಿತ್ತು. ನಾನು ಮೈನ್ಲಿ ಸ್ಟೇಡಿಯಂ ಹತ್ರ ಬಂದಿದ್ದೆ ಮಾರ್ಚ್ ಫಸ್ಟ್ ನೋಡೋಣ, ತುಂಬ ವರ್ಷಗಳಾಯ್ತಲ್ವ ಅಂತ. ಆದರೆ ನನ್ನ ಬ್ಯಾಡ್ ಲಕ್ಗೆ ನಾನು ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಮಾರ್ಚ್ ಫಸ್ಟ್ ಎಲ್ಲ ಮುಗಿದು ಮುಖ್ಯ ಅತಿಥಿಗಳ ಭಾಷಣ ಸ್ಟಾರ್ಟ್ ಆಗೋಗಿತ್ತು. ಈ ಒಂದು ಸ್ಟೇಡಿಯಮಲ್ಲಿ ನನಗೆ ತುಂಬ ಅಂದರೆ ತುಂಬಾ ನೆನಪುಗಳಿದೆ. 3 ವರ್ಷ ಈ ಸ್ಟೇಡಿಯಮಲ್ಲಿ ನಾನು ಇಲ್ಲಿ ನಿಂತಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಥರ, ಪೊಲೀಸ್ ಮೆನ್ಸ್ ಥರ NCCಯಲ್ಲಿ ಮಾರ್ಚ್ ಪಾಸ್ಟ್ ಮಾಡಿದ್ದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಮಾರ್ಚ್ ಪಾಸ್ಟ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ. ಯಾಕಂದರೆ ಬೆಳಗ್ಗೆನೇ ಏನು ಟಿಫನ್ ಇಲ್ದಿರ, ಮಾರ್ಚ್ ಪಾಸ್ಟ್ ಮಾಡೋದು ಅಲ್ದಿರ, ಮುಖ್ಯ ಅತಿಥಿಗಳು ಮಾಡೋವಂಥ 1 ಅವರ್ ಭಾಷಣನ ಯಾವುದೇ ರೀತಿಯ ಬಾಡಿ ಮೂಮೆಂಟ್ಸ್ ಕೊಡ್ದಿರ ಶಿಸ್ತಾಗಿ ನಿಂತ್ಕೊಂಡು ಕೇಳಬೇಕು. ಇವತ್ತಿನ ಭಾಷಣದಲ್ಲಿ ನನಗೆ ಇಷ್ಟ ಆಗಿದ್ದು 3 ಸಂಗತಿಗಳೇನೆಂದರೆ, ಮೊದಲನೇದು ನಮ್ಮ ಬಾಗೇಪಲ್ಲಿ ತಾಲೂಕನ್ನು ಬಾಗೇಪಲ್ಲಿ ಅನ್ನೋ ಹೆಸರನ್ನ ತೆಗೆದುಬಿಟ್ಟು ಭಾಗ್ಯನಗರ ಅಂತ ಮಾಡ್ತಾರಂತೆ. ಅದು ಒಳ್ಳೆಯ ಡಿಸಿಷನ್ನೇ. ನಂತರದ ಡಿಸಿಷನ್ ಬಂದ್ಬಿಟ್ಟು ನಾವು ಇವಾಗೇನು ನೋಡ್ತಾ ಇದ್ದೀವಿ ಸ್ಟೇಡಿಯಂ ಇದು. ಈ ಸ್ಟೇಡಿಯಮಲ್ಲಿ 10 ಕೋಟಿ ವೆಚ್ಚದಲ್ಲಿ ಪೆವಿಲಿಯನ್ನ ಸೀಟಿಂಗ್ನ ವ್ಯವಸ್ಥೆ ಮಾಡ್ತಾರಂತೆ. ಪೆವಿಲಿಯನ್ ಸೀಟಿಂಗ್ ಅನ್ನೋದು ಈ ಒಂದು ಸ್ಟೇಡಿಯಂನಲ್ಲಿ ತುಂಬಾ ಅವಶ್ಯಕತೆ. ಯಾಕಂದರೆ ಒಂದು ಸೈಡಲ್ಲಿ ಸೀಟಿಂಗ್ನ ಹೊರತುಪಡಿಸಿದ್ರೆ ರಿಮೈನಿಂಗ್ ಆಫ್ ದಿ ಸ್ಟೇಡಿಯಂ ಎಲ್ಲ ಜನಗಳು ಬಂದಾಗ ಕೂತ್ಕೊಳ್ಳೋಂಥ ಪ್ಲೇಸ್ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ನಿರ್ಧಾರನೇ. ಮೇಜರಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಡಿಸಿಷನ್ ಏನು ಅಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆದರೂ ಸಹ ಬಹಳಷ್ಟು ಡಿಗ್ರಿ ಓದಿರೋರ್ಗಾಗಿರ್ಬೋದು, PG ಓದಿರೋ ಅಂಥ ಯುವಕರಿಗೆ ಯುವತಿಯರಿಗೆ ಇಲ್ಲಿ ಬಹಳಷ್ಟು ಅವಕಾಶಗಳಿಲ್ಲ ಕೆಲಸಗಳಿಗೆ. ಯಾಕಂದರೆ ನಮ್ಮ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಅನ್ನೋದಿಲ್ಲ. ಬಟ್ ಇವತ್ತು ಮುಖ್ಯ ಅತಿಥಿಗಳ ಭಾಷಣದಲ್ಲಿ ನಾನು ಕೇಳಿದೆ, ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ವೆಂಕಟಗಿರಿ ಕೋಟೆ ಸಮೀಪದಲ್ಲಿ 2850 ಎಕರೆ ಅಷ್ಟು ಇಂಡಸ್ಟ್ರಿಯಲ್ ಏರಿಯಾಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇನಾದರೂ ನಿಜ ಆಗೋಗಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದರೆ 100% ಇವಾಗೇನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಓದ್ಕೊಂಡಿರುವಂಥ ಡಿಗ್ರಿ PGಗಳು ಮಾಡ್ಕೊಂಡಿರೋವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲ ಕೆಲಸಕ್ಕೀಗ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದಿದೆ. ಇಲ್ಲಿ ನಮ್ಮಲ್ಲೇ ಅವಕಾಶಗಳು ಆಪರ್ಚುನಿಟಿಗಳಿದ್ದರೆ ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ. ನಮ್ಮ ಒಂದು ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರಲಿ, ಟ್ಯಾಲೆಂಟೆಡ್ ಯಾರು ಗ್ರ್ಯಾಜುಯೇಟ್ಸ್ ಆಗಿರೋಂಥ ಯುವಕ ಯುವತಿಯರು ಇದ್ದಾರೆ ಅವ್ರಿಗೆಲ್ಲರಿಗೂ ಆಪರ್ಚುನಿಟಿ ಸಿಗಲಿ ಅನ್ನೋದು ನನ್ನ ಬಯಕೆ. ಆ್ಯಂಡ್ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಹಂಗಂದ್ಬಿಟ್ಟು ಫಲವತ್ತಾದ ಭೂಮಿಗಳನ್ನ ತೊಗೊಬಾರ್ದು ಗೌರ್ಮೆಂಟು. ಸೂಕ್ತವಾದಂಥ ಸ್ಥಳ ಹುಡುಕಿ ಅಂಥ ಸ್ಥಳಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು. ನಂತರ ಶಾಲಾ ಕಾಲೇಜುಗಳಿಂದ ನೃತ್ಯ ಪ್ರದರ್ಶನವಿತ್ತು, ಅದನ್ನು ಸಹ ನೋಡಿಕೊಂಡು ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಅಲ್ಲೇ ಇದ್ದು ಬಂದೆ. ಬರಬೇಕಾದ್ರೆ ಇಂಡಿಯನ್ ಆಟೋ ನಿಲ್ದಾಣದವರು ಇಂಡಿಪೆಂಡೆನ್ಸ್ ಡೇ ಸಂದರ್ಭವಾಗಿ ಊಟದ ವ್ಯವಸ್ಥೆ ಮಾಡಿದರು. ನಾನು ಹೇಗೂ ಬೆಳಗ್ಗೆ ಟಿಫನ್ ತಿಂದಿರಲಿಲ್ವಲ್ಲ ಅಂದ್ಬಿಟ್ಟು ಅಲ್ಲೇ ಟಿಫನ್ ತೊಗೊಂಡು ತಿಂದೆ. ತುಂಬ ಚೆನ್ನಾಗೇ ಮಾಡಿದರು. ಅಲ್ಲಿಂದ ಮನೆಗೆ ಬಂದೆ. ನನ್ನ ಮೇಡಮ್ ಅವರು ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ಹೆಲ್ಪ್ ಮಾಡೋ ಅಂದಿದ್ರಲ್ಲ, ಅದಕ್ಕೆ ಮನೆಗೆ ಬಂದು ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡೋಣ ಅಂತ ಪ್ರಯತ್ನ ಪಡೋಣ ಅಂತ ಬಂದೆ. ಬಂದು ನೋಡಿದ್ರೆ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು. ಏನು ಬೆಳಗ್ಗೆ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ವಲ್ಲ ಅಂದ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ನೀರು ಕುಡಿಯೋಣ ಅಂತ ಆಚೆ ಬಂದಿರೋ ಕರೆಂಟ್ ಬಂದಿತ್ತು. ಓಕೆ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿ ನಾನೇ ಸಾಂಬಾರು ಮಾಡೋ ಪ್ರಯತ್ನದಲ್ಲಿ ಮುಂದೆ ಸಾಗಿದೆ. ನಾನು ಇದು ಫಸ್ಟ್ ಟೈಮ್ ಸಾಂಬಾರು ಮಾಡ್ತಾ ಇರೋದು, ಹೆಂಗೆ ಬರುತ್ತೋ ನಮ್ಮ ಹುಡುಗಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಡೌಟಲ್ಲೇ ಮಾಡಿದೆ. ಫೈನಲಿ ಚೆನ್ನಾಗೇ ಬಂದಿತ್ತು ಸಾಂಬಾರು. ಓಕೆ, ನಾನು ಒಂದು ಅದ್ಭುತವಾದ ಕುಕ್ ಅಂದ್ಕೊಂಡು, ಓ ಮೈ ಗಾಡ್, ನನ್ನಲ್ಲಿ ಒಬ್ಬ ಭಯಾನಕ ಶೆಫ್ ಇದ್ದಾನೆ ಅಂತ ಅನ್ನಿಸ್ತು ನನಗೆ ಫಸ್ಟು. ಆಮೇಲೆ ಅರ್ಥ ಆಯಿತು, ಏನೋ ಒಂದು ಫ್ಲೂಕಲ್ಲಿ ಅವಳೇ ಹಾಕಿರೋಂಥ ಮಸಾಲೆನ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ನಾನು ಓನಾಗಿ ಹಾಕೋಕ್ಕೆ ಹೋದರೆ 100% ಚೆನ್ನಾಗಿ ಬರೋಲ್ಲ. ಏನೋ ಮಾಡಿರೋದ್ರಲ್ಲಿ ಖುಷಿಯಾಗಿರಬೇಕು, ಜಾಸ್ತಿ ರೇಂಜಿಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಓಕೆ ಅಂತ ಸುಮ್ಮನಾದೆ. ಸರಿ ಅಂತ ಸಾಂಬಾರನ್ನೆಲ್ಲ ಚೆನ್ನಾಗಿ ತಿರ್ಸ್ಬಿಟ್ಟು ಐ ಫ್ಲೇಮಲ್ಲಿಟ್ಟು ಆಫ್ ಮಾಡಿ ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಬರಕ್ಕೆ ಹೊರಟೆ. ನಮ್ಮ ಮೇಡಮ್ ಅವ್ರು ಆಲ್ರೆಡಿ ಅರ್ಧ ದಾರಿಗೆ ನಡ್ಕೊಂಬಂದಿದ್ರು. ಸರಿ ಅಂತ ಬೈಕ್ ಹತ್ತಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ.
ಸಂಜೆ ಆಗಿತ್ತು, ಆಚೆ ಮಳೆನೂ ಬರ್ತಾ ಇತ್ತು. ನಮ್ಮ ಮೇಡಮ್ ಅವರು ಸಾಂಗ್ ಆಡ್ತಾಯಿದ್ರು. ನಮ್ಮ ಮೇಡಮ್ ಅವ್ರಿಗೆ ಗೊತ್ತಿಲ್ದಿರ ಸಾಂಗ್ನ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ವೆದರ್ ತೋರಿಸೋ ಥರ ರೆಕಾರ್ಡ್ ಮಾಡಿಕೊಂಡು ನಮ್ಮ ಮೇಡಮ್ ಅವ್ರ ಸಾಂಗ್ನೂ ರೆಕಾರ್ಡ್ ಮಾಡಿದೆ. ಹೆಂಗನಿಸ್ತು ನನ್ನ ಮೇಡಮ್ ಸಾಂಗು? ಸರಿ ಅಂತ ಸಂಜೆ 5:30 ಆಗಿತ್ತು. ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಸರಿ ಅಂತ ನೋಡೋಣ ಅಂದ್ಬಿಟ್ಟು ಕನ್ನಡ ಭವನ ಕಡೆ ಹೋಗಿದ್ವಿ. ಕನ್ನಡ ಭವನಕ್ಕೆ ಹೋಗ್ತಾ ಇರೋದು ಇದು ನಾನು ಫಸ್ಟ್ನೇ ಸಾರಿಗೆ. ನೋಡ್ಬೇಕು ಹೆಂಗಿದೆ ಅಂತ ಹೋದೆ. ಹೋಗಿ ಒಳಗಡೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಕನ್ನಡ ಭವನದ ಇಂಟೀರಿಯರ್ ಮಾತ್ರ ಒಂದು ಐಮ್ಯಾಕ್ಸ್ ರೇಂಜ್ಗೆ ಇಂಟೀರಿಯರ್ ಸಖತ್ತಾಗೇ ಇತ್ತು. ಸರಿ ಅಂತ ನಾವು ಒಳಗಡೆ ಹೋಗಿ ಕೂತ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾನು ವೀಡಿಯೋಸ್ನ ಒರಿಜಿನಲ್ ಸಾಂಗ್ ವಾಯ್ಸಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನಿಮಗೆಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿ ಮ್ಯೂಸಿಕ್ನ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಸೊ ಅದರಿಂದ ನಾನು ಎಲ್ಲ ವೀಡಿಯೋಸ್ನ ಮ್ಯೂಟ್ ಮಾಡಿಬಿಟ್ಟು ನಾನು ಓನ್ ವಾಯ್ಸಲ್ಲೇ ಅಲ್ಲಿ ಏನೇನು ನಡೀತು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಕೆಲವೊಂದು ಡ್ಯಾನ್ಸ್ ಪ್ರೋಗ್ರಾಮ್ಗಳಿತ್ತು. ಡಿಫ್ರೆಂಟ್ ಸ್ಕೂಲಿಂದ ಬಂದಂತಹ ವಿದ್ಯಾರ್ಥಿಗಳು ಡಿಫ್ರೆಂಟ್ ಆದಂತಹ ಸಾಂಗ್ಸ್ಗೆ ಉತ್ತಮ ರೀತಿಯ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡುವ ಮೂಲಕ ಅಲ್ಲಿ ಇದ್ದಂಥ ಎಲ್ಲ ಪ್ರೇಕ್ಷಕರಿಗೆ ತುಂಬಾ ಮನೋರಂಜನೆ ನೀಡಿದರು. ನಮಗೂ ಸಹ ತುಂಬಾ ಇಷ್ಟ ಆಯಿತು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲನೂ. ಆ್ಯಕ್ಚುಲಿ ಇಂಥವ್ರನ್ನ ನೋಡಿದ್ರೆ ನನಗೆ ತುಂಬ ರೆಸ್ಪೆಕ್ಟು. ಯಾಕಂದರೆ ನಾವು ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ತುಂಬಾ ಇಂಟ್ರೋವರ್ಟು. ಯಾವತ್ತೂ ಯಾವುದೇ ಒಂದು ಸ್ಟೇಜ್ ಮೇಲೆ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು ಮಾಡಿದಂಥ ಪರ್ಸನ್ನೇ ಅಲ್ಲ ನಾನು. ನಮ್ಮ ಕೈಯಾಗ ಈ ಒಂದು ಈವ್ನಿಂಗು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶೋ ಸ್ಟೀಲರ್ ಅಂದರೆ ಈ ಹುಡುಗನ ಹೆಸರು ದಿನೇಶೋ ಇಲ್ಲ ವೀರೇಶೋ ಅಂತ ಹೇಳ್ದೆ. ನನಗೆ ಸರಿಯಾಗಿ ನೆನಪಿಲ್ಲ, ಮರೆತುಬಿಟ್ಟಿದ್ದೀನಿ, ಸಾರಿ. ತುಂಬ ಅದ್ಭುತವಾಗಿ ಮಾಡಿದ ಪರ್ಫಾಮೆನ್ಸು. ನಿಮಗೆ ವಿತೌಟ್ ಮ್ಯೂಸಿಕ್ ನೋಡೋಕ್ಕೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ, ಬಟ್ ಅಲ್ಲಿ ವಿತ್ ಮ್ಯೂಸಿಕ್ಕಲ್ಲಿ ಕಾಂತಾರ ಮ್ಯೂಸಿಕ್ನ ಹಾಕ್ಕೊಂಡು ಈ ಹುಡುಗ ಡ್ಯಾನ್ಸ್ ಮಾಡ್ತಾಯಿದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಂಥ ಎಲ್ಲರೂ ಚಪ್ಪಾಳೆ ಶಿಳ್ಳೆಗಳೊಂದಿಗೆ ಈ ಹುಡುಗನಿಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ತುಂಬ ಚೆನ್ನಾಗೇ ಡ್ಯಾನ್ಸ್ ಮಾಡ್ದ. ನನಗೆ ಇಂಥವ್ರನ್ನೆಲ್ಲ ನೋಡಿದಾಗ ತುಂಬಾ ರೆಸ್ಪೆಕ್ಟ್ ಬರುತ್ತೆ. ಯಾಕಂದರೆ ಯಾವುದೇ ಸ್ಟೇಜ್ ಫಿಯರ್ ಇಲ್ದಿರ ಅಷ್ಟೊಂದು ಜನರ ಮುಂದೆ ಹಿಂಗೆಲ್ಲ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ತುಂಬಾ ಧೈರ್ಯ ಬೇಕು. ತುಂಬಾ ಧೈರ್ಯ ಇರಬೇಕು ಯಾರಿಗೆ ಆಗಿರಲಿ, ಇಂಥ ಸ್ಟೇಜಲ್ಲಿ ಹತ್ತಿ ಹಿಂಗೆಲ್ಲ ಮಾಡಬೇಕು ಅಂದರೆ. ನಂತರ ಒಂದು ಪುಟಾಣಿ ಹುಡುಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಡೈಲಾಗು ಎಷ್ಟು ಚೆನ್ನಾಗಿ ಎಷ್ಟು ಧೈರ್ಯವಾಗಿ ಹೇಳಿದ್ಲು ಅಂದರೆ ಸ್ಟೇಜಲ್ಲಿ ಅಷ್ಟು ಚೆನ್ನಾಗಿ ಹೇಳಿದ್ಲು. ಕಬ್ಬು ತಿನ್ನಲಿಕ್ಕೆ ಕೂಲಿ ಆಸೆ ಬರ್ತೀಯ ಮುಚ್ಚುಗಾರ ಇನ್ನಂತೂ ಮಾತನಾಡಿದ್ದೀಯ ನಾಲಿಗೆಯನ್ನು. ಈ ಹುಡುಗನ ಡ್ಯಾನ್ಸ್ ಸ್ಪೀಡ್ ನೋಡಿ. ಈ ಹುಡುಗ ರಾಜ್ ಡ್ಯಾನ್ಸ್ ಅಕಾಡೆಮಿಯ ಜೀವನ್ ಅಂತೆ. ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡ್ದ. ನಾನೆಲ್ಲೂ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿಲ್ಲ. ಆ ಹುಡುಗ ಮಾಡ್ತಾರೋ ಮೂಮೆಂಟ್ಸೇ ಅಷ್ಟು ಫಾಸ್ಟಾಗಿದೆ. ತುಂಬಾ ಫಾಸ್ಟಾಗಿ ತುಂಬ ಅದ್ಭುತವಾಗಿ ಮಾಡ್ದ. ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಒಂದು ಕೆಲವೊಂದು ವೀಡಿಯೋಗಳು ತುಂಬ ಲಾಂಗ್ ಇದೆ ಅಂತ. ಮುಂದಿನ ದಿನಗಳಲ್ಲಿ ನಾವು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ವ್ಲಾಗ್ಸ್ನ ಮಾಡ್ತೇವೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಈ ಮಕ್ಕಳು ಮಾಡಿರೋಂಥ ಪರ್ಫಾಮೆನ್ಸ್ನ ನಿಮಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ನಾನು ವೀಡಿಯೋನ ತುಂಬ ಶಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಮಾಡಿರೋ ಪರ್ಫಾಮೆನ್ಸು, ಅವ್ರು ಮಾಡಿರೋ ಕಷ್ಟನ ಅಟ್ಲೀಸ್ಟ್ ಅವರು ಮಾಡಿರೋಂಥ ರಿಯಲ್ ಮ್ಯೂಸಿಕ್ ಜೊತೆಗೆ ತೋರ್ಸೋಕ್ಕಾಗಲಿಲ್ಲ ಅಂದರು. ಜಸ್ಟ್ ವೀಡಿಯೋನಾದರೂ ತೋರಿಸೋಣ ಅಂದ್ಬಿಟ್ಟು ನಾನು ಅಲ್ಲಿ ನನಗೆ ಇಷ್ಟ ಆದಂಥ ಕ್ಲಿಪ್ಸ್ನ ಎಲ್ಲನೂ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋ ಲಾಂಗಾಗೇ ಬಂದಿದೆ. ಇದೊಂದು ಸರಿಗೆ ಅಡ್ಜಸ್ಟ್ ಆಗಿ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ 100% ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವೀಡಿಯೋಸ್ ಹಾಕ್ತಾ ಇರ್ತೀವಿ. ನಮಗೆಲ್ಲರಿಗೂ ನಿಮ್ಮ
ಸಪೋರ್ಟ್ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮನ್ನು ಸಬ್ಸ್ಕ್ರೈಬ್ ಹಾಕಿ ಹೇಳಿ. ನಮಗೆ 1000 ಸಬ್ಸ್ಕ್ರೈಬರ್ಸ್ ಆದ ನಂತರ ನಾವು ನಮ್ಮ ರಿಯಲ್ ಫೇಸಸ್ ಮತ್ತು ನಮ್ಮ ರಿಯಲ್ ಲೈಫಲ್ಲಿ ನಾವು ಮಾತಾಡ್ಕೊಳ್ಳೋಂಥ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ನಮ್ಮ ಲೈಫ್ ಹೇಗಿದೆ ಅನ್ನೋದನ್ನು ಸಹ ನಾವು ಅಪ್ಲೋಡ್ ಮಾಡ್ತೇವೆ. 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಬೇಡ ಅಂದ್ಬಿಟ್ಟು ಇವಾಗ ನಮ್ಮ ಫೇಸಸ್ನ ನಾವು ತೋರಿಸ್ತಾ ಇಲ್ಲ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.